ಅಯ್ಯೋ, ಈ ರೂಪುಂಗೆ ಎಲ್ಲ ವಿಷಯ ಗೊತ್ತಾಗಿರ್ತದೆ ಅನ್ನಿಸ್ತದೆ. ನನ್ನ ಹೆಂಡತಿ ಫೋನು, ನಮ್ಮ ಅತ್ತೆ ಫೋನ್ನ ಹೆಂಗೋ ತೆಗೆದು ಆ ಕಡೆ ಈ ಕಡೆ ಮಡಗ್ಬಿಟ್ಟಿದ್ದೀನಿ. ಈಗ ಏನಾರ ಎಲ್ಲ ಗೊತ್ತಾಗೋಗ್ಬಿಡ್ತದ, ಏನು ಎತ್ತ ಅಂತಲೇ ಅರ್ಥ ಆಯ್ತಿಲ್ಲ. ನನಗೆ ಜೀವನೇ ಹೋಗಿ ಬಂದಂಗೆ ಆಯ್ತೈತೆ. ಏನಪ್ಪ ಮಾಡೋದು? ಈಗ ಮನೆ ವಿಷಯ ಎಲ್ಲ ಗೊತ್ತಾಗೋಗ್ಬಿಟ್ಟೈತೆ. ಈಗ ಮತ್ತೆ ನನ್ನ ಕತೆ ಇಲ್ಲಿಗೆ ಬಂದರೆ ಏನು ತಲೆನಾಗತ್ತು ಪೈಸದ ಐಡಿಯಾ ಓಡ್ತಿಲ್ಲ ನನಗಂತೂ. ಛೇ, ಏನು ಮಾಡಬೇಕು ಏನೋ? ಆ, ಏನಪ್ಪ ಮಾಡಲಿ? ರೀ ಬರ್ರಿ, ಊರಾಗೆಲ್ಲ ಕೈ ಕೈ ಹಿಡ್ಕೊಂಡು ಒಂದು ರೌಂಡ್ ಓಡಾಡ್ಕೊಂಬಿಟ್ಟು ಬರೋಣ. ಲೇ, ಅಜ್ಜಿ ಗೊರ್ವೆ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆನಂತೆ. ಹಂಗಾಯ್ತು ನಿನ್ನ ಕತೆ. ನನ್ನ ಕತೆ ನನಗೆ, ನಿನ್ನ ಕತೆ ನಿನ್ನ ನೋಡಿ ಹೆಂಗೆ ಹೇಳ್ತೀಯ ಅಂತಂದರೆ ಗಾದೆ ಮಾತುಗಳೊಂದು ತಪ್ಪಂತೂ ಆಗಕ್ಕಿಲ್ಲ ಬಿಡು. ಸರಿನೇನಿಯ ಸುಮ್ಕಿರು, ನನಗೇನೋ ತಲೆ ಕೆಡಿಸ್ಕೊಂಡು ಕುಂತಿದ್ದೀನಿ. ರೀ, ತಲೆ ಕೆಡಿಸ್ಕೊಂಡ್ರೆ ಏನು ಬರಲ್ಲ. ತಲೆ ಕೆಡಿಸ್ಕೊಂಡು ಏನು ಮಾಡ್ತೀರಾ ನೋಡಿ. ಅವಳಲ್ಲ ಆ ಕಿತ್ತೋದಳು ನಿಮ್ಮನ್ನು ಮದುವೆ ಮಾಡ್ಕೊಂತೀನಿ ಅಂತ ಬಿಟ್ಬಿಟ್ಟು ಓಡೋಗ್ಬಿಟ್ಲಲ್ಲ ಆ ಕಂತ್ರಿ. ಆ ಶಶಿ ತಕ್ಕ ಹೋಗ್ಬಿಟ್ಟು ಬರೋಣ ಬರ್ರಿ, ಸುಮ್ಕೇನೇನೆ. ಅವಳಿಗೆ ಚೆನ್ನಾಗಿ ಉರಿಸ್ಬೇಕಲ್ಲ. ಅವಳನ್ನೇನೆ ಉರ್ಸೋದು, ಅವಳ ಪಾಡು ಅವಳದು, ನಮ್ಮ ಪಾಡು ನಮ್ಮದು. ಸುಮ್ಮನೆ ಇರು. ಏ, ನೀವು ಸುಮ್ಕಿರ್ಬೇಕಪ್ಪ ನೀವಂತೂ. ನಿಮ್ದು ಒಳ್ಳೆ ಕತೆ ಆಗೋಯ್ತಲ್ಲ. ನೀವು ಸುಮ್ಮನಿರೋದು ಬಿಟ್ಬಿಟ್ಟು ಏ ನೋಡಿ, ನನ್ನ ಮಾತು ಕೇಳಿ ನೀವು. ನೋಡಿ, ಅವಳಿಗೆ ಚೆನ್ನಾಗಿ ಉರಿಸ್ಬೇಕು. ಬನ್ನಿ ಸುಮ್ಕೇನೇನೆ ಹೋಗೋಣ. ಸರಿ ನಡಿಯೇ. ಅದೇನು ನಿನಗೆ ಗೋಳಂತೂ ನೋಡೋಕ್ಕಾಯ್ತಿಲ್ಲ ನಂಗಂತೂ. ಏನಪ್ಪ ಪೊದ್ದು ಹೇಳಿದ್ಲು ನಿನಗೆ ಅಂತ ಹೇಳ್ಬಿಟ್ಟು, ಒಳ್ಳೆ ದನನ ತೆಕ್ಕೊಡು ಅಂತ ಹೇಳ್ಬಿಟ್ಟು. ಅದಕ್ಕೆ ನೆನೆಯ ನಾನು ತೋರ್ಸನಿ, ನೀನು ಕರ್ಕೊಂಡೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಬಾಪ ಹೋಗ್ಬಿಟ್ಟು ಒಳ್ಳೆ 2 ಹಸನ ಕರಿಯ ಹಸ ನೆನೆಯ ಕೊಡಿಸ್ತೀನಿ. ನಮ್ಮ ಪೊದ್ದುನು ಹಂಗೆ ನನ್ನ ಎಂಡ್ರವಳಲ್ಲ ಸರೋಜಿ, ಇಬ್ರು ಕ್ಲೋಸ್ ಫ್ರೆಂಡ್ಸು. ಚೆನ್ನಾಗಿರೋದು ಕೊಡಿಸ್ರಿ ಅಂತ ಹೇಳ್ಬಿಟ್ಟು ನನಗೂ ಹೇಳ್ಬಿಟ್ಟು ಕಳಿಸಿದ್ಲು. ಹಂಗೆ ಬಿಡೋಕ್ಕಾಯ್ತದ? ಫ್ರೆಂಡ್ಸು ಇವ್ರನ್ನೆಲ್ಲ ಫ್ರೆಂಡ್ಸು ಮಕ್ಕಳನ್ನೆಲ್ಲ ಅವು ಬೇಕಾಗಿರೋನೆಲ್ಲ ಬಿಟ್ಬಿಡೋಕ್ಕಾಯ್ತದ? ಬಾಪ ಅದು ಎಂತ ಹಸಬೇಕು ನೀನು ಹೇಳ್ಬಿಡು. ಅದಕ್ಕಿನ್ನೂ ಸಂದಕ್ಕಿರೋದೇ ಕೊಡಿಸೋ ಜವಾಬ್ದಾರಿ ನಂದು. ಹೌದು ಅಣ್ಣ, ಹಸು ತಗೊಂಬಿಟ್ಟು ಬರೋಕ್ಕೆ ಅಂತೇಳ್ಬಿಟ್ಟು ಹೊರಡ್ತಿದ್ದೆ ನಾನು. ಪೊದ್ದು ಅಕ್ಕ ಹೇಳಿದಕ್ಕೆ ನಾನು ಬಂದಿದ್ದು. ಚೆನ್ನಾಗಿರೋವು, ಚೆನ್ನಾಗಿ ಹಾಲು ಕರಿಯೋವು ಅಂತ ಹಸುನ ಕೊಡಿಸ್ಬಿಡಿ ಸಾಕು. ಎಂತೆಂಥ ಹಸುನ ಕೊಡಿಸ್ಬಿಟ್ರೆ ಆಮೇಲೆ ಸುಮ್ಮನೆ ಸಾಕಬೇಕಾಗ್ತದೆ. ನಾವು ಸ್ವಲ್ಪ ಜೀವನ ರೂಪಿಸ್ಕೋಬೇಕು ಅಂತಲೇ ಅಲ್ವಾ? ಅದಕ್ಕೆ ಒಂದು 2 ಕರಿಯ ಹಸನ ನೀಟಾಗಿರೋ ಸಿಕ್ಬಿಟ್ರೆ ಸಾಕು. ಬಾಪ ಬಾ ಹೋಗೋಣ. ಅಮ್ಮ ಚೆನ್ನಾಗಿದ್ಯಮ್ಮ? ನಾನು ನೋಡಿದ್ರೆ ಗೊತ್ತಾಗಲ್ವೇನೋ, ರಾಣಿ ರಾಣಿ ಥರ ಚೆನ್ನಾಗೇನೇ ಇದ್ದೀನಿ ಅಂತ ಹೇಳ್ಬಿಟ್ಟು. ನಿನ್ನ ಯೋಗ್ಯತೆ. ಅವಳನ್ನ ಬಿತ್ರಿನ ಕಟ್ಕೊಂಡು ಎಂಥ ಪರಿಸ್ಥಿತಿಗೆ ಬಂದೈತೆ ನೋಡು ನಿನ್ನ ಯೋಗ್ಯತೆ. ಅಮ್ಮ, ಈಗ ವಿಚಾರ ಯಾಕೆ? ನೀನು ಚೆನ್ನಾಗಿದ್ಯಾ ನನ್ನ ನೋಡಕ್ಕೆ ಅಂತ ಹೇಳ್ಬಿಟ್ಟು ಬಂದ. ಬಾ ಅಮ್ಮ ಮನೆಗೆ ಬಾ. ನಿನ್ನ ನೋಡೋಕ್ಕೆ ನಾನು ಯಾಕಲೆ ಬರಲಿ? ನಿನ್ನ ನೋಡೋಕ್ಕೆ ನಿನ್ನಂತೂ ನೋಡೋ ಅವಶ್ಯಕತೆನೂ ನನಗಂತೂ ಇಲ್ಲ. ಅಮ್ಮಂಗೆ ಎತ್ತು ತಾಯಿಗೆ ಮೋಸ ಮಾಡಿಬಿಟ್ಟು ಅವಳು ಯಾವಳ ಮುಖ್ಯ ಅಂತ ಹೇಳ್ಬಿಟ್ಟು ನನ್ನೇ ಬಿಟ್ಬಿಟ್ಟು ಬಂದಲ್ಲ, ಆವತ್ತೇನೆ ನನಗೂ ನಿನಗೂ ಋಣ ಎಲ್ಲನೂ ಮುಗ್ದೋಯ್ತು. ಹಂಗೆ ಯಾಕಂತೀರ? ಸಾಯ ಗಂಟನೂ ಎತ್ತು ಮಕ್ಳು ಋಣಮೋ ಇದಾಗಕ್ಕಾಯ್ತದ ಹೇಳು? ಸಾಯ ಗಂಟನೂ ಇದ್ದೇ ಇರ್ತದೆ ಎಲ್ಲನೂ. ನೋಡು, ನೀನು ಮಜ್ಜಕ್ಕೆ ಮಾತಾಡಕ್ಕೆ ಬರಬೇಡ ಕಣಪ್ಪ, ಸುಮ್ಕಿದ್ಬಿಡು ನೀನು. ಶಿವನ್ಗೆ ಸರಿಯಾದ ಗತಿ ನೆನೆಯ ಬಂದೈತೆ. ನೀನು ಅವತಾರನೋ ಏನು ಬ್ಲೇಸರ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಏನು ಫುಲ್ ಸ್ಟ್ಯಾಂಡರ್ಡ್ ಆಗಿದ್ದೆ. ಆದರೆ ಈಗ ನೋಡು, ಈ ಬಿಕಾರಿ ಜೊತೆ ಸೇರ್ಕೊಂಡು ನೀನು ಬಿಕಾರಿ ಆಗಿದ್ಯಾ. ಈಗ ಗೊತ್ತಾಯ್ತಾ? ಅಪ್ಪ ಅಮ್ಮ ಕೈ ಬಿಟ್ರೆ ಎಂಥ ಗತಿ ಬರ್ತದೆ ಅಂತೇಳ್ಬಿಟ್ಟು ನಿನ್ನ ತಮ್ಮಂಗೆ ನೋಡು ಬಿಸ್ನೆಸ್ ಹಾಕ್ಕೊಟ್ಟು ಚೆನ್ನಾಗಿ ಸೆಟ್ಲು ಮಾಡ್ಸೋಣ ಅಂತೇಳ್ಬಿಟ್ಟು ಎಲ್ಲನೂ ಪ್ಲಾನ್ ಮಾಡಿದ್ದೀನಿ. ಆದರೆ ನಿನ್ನ ಗತಿ ಬೀದಿಗೆ ಬಂದುಬಿಟ್ಟಿದ್ಯಾ ಅಲ್ವಾ? ಏನೋ ಹಸು ಗಿಸು ಅಂತ ಹೇಳ್ತಾ ಇದ್ದೆ, ಇನ್ಮೇಲೆ ಸಗಣಿ ಎತ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇದೇ ನಿನ್ನ ಜೀವನ ಆಗೋಗ್ಬಿಡ್ತದೆ ಅಂತ ಅನಿಸುತ್ತಲ್ವಾ? ಅಮ್ಮ, ನನಗೆ ಯಾವತ್ತೂ ಜೀವನ ಹಂಗೆ ಹಿಂಗೆ ಅಂತ ಅನಿಸೇ ಇಲ್ಲ ಕಣಮ್ಮ. ನಾನು ಆರಾಮಾಗಿ ಇದ್ದೀನಿ. ನಿನಗನ್ಸಿರ್ಬೇಕಷ್ಟೇ ಏನೇ ಜೀವನ ಹಂಗೆ ಹಿಂಗೆ ಅಂತೇಳ್ಬಿಟ್ಟು. ಆದರೆ ಯಾವತ್ತೂ ನನಗೆ ಜೀವನ ಹಂಗೈತೆ ಹಿಂಗೈತೆ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ನನಗೆ ಯಾವತ್ತೂ ಅನಿಸಿಲ್ಲ ಕಣಮ್ಮ. ನನಗಂತೂ ಜೀವನ ತುಂಬಾ ಚೆನ್ನಾಗೈತೆ. ನೀನು ಅದನ್ನು ನೋಡ್ತಾ ಇಲ್ಲ ಅಷ್ಟೇ. ಒಂದ್ಸಲ ಬಂದು ಶಶಿ ಹತ್ರ ಮಾತಾಡಮ್ಮ. ನಿನಗೆ ನೀ ಅರ್ಥ ಆಗ್ತೈತೆ ನಿನಗೂ. ಶಶಿ ಏನು ಅವಳು ಎಷ್ಟು ಒಳ್ಳೆಯವಳು ಅಂತೇಳ್ಬಿಟ್ಟು ಗೊತ್ತಾಗ್ತೈತೆ. ನೀನೇ ಕಷ್ಟಪಟ್ಟು ಹುಡುಕಿದ್ರು ಇಂಥ ಹುಡುಗಿನ ಹುಡ್ಕಕ್ಕೆ ಆಗ್ತಾ ಇರಲಿಲ್ಲ. ಹೂ ಕಣಪ್ಪ, ಇಂಥ ಬಿಕಾರಿ ಹುಡುಗಿನ ಹುಡ್ಕಕ್ಕೆ ಆಗ್ತಾನೆ ಇರಲಿಲ್ಲ. ಯಾಕಂದರೆ ನಾನು ಬಿಕಾರಿಗಳನ್ನೆಲ್ಲ ತಲೆ ಎತ್ತು ನೋಡಲ್ವಲ್ಲ, ಅದಕ್ಕೆ ಬಿಕಾರಿ ಇಂಥ ಬಿಕಾರಿನ ಮದುವೆ ಮಾಡ್ಕೊಂಡು ನೀನು ಬಿಕಾರಿನೇ ಆಗಿದ್ಯೋ. ನಿನ್ನ ಬಟ್ಟೆನೋ ನಿನ್ನ ಯಾಸನೋ ನನಗಂತೂ ನೋಡೋಕ್ಕೇನೆ ಆಗ್ತಿಲ್ಲ. ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದೆ. ಯಾರಾದರೂ 10 ಜನದ ಮುಂದೆ ನೀನು ನನ್ನ ಮಗ ಅಂತ ಮಾತ್ರ ಹೇಳ್ಕೊಬೇಡ, ಯಾಕಂದರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ತೈತೆ. ಅಯ್ಯೋ ತಾಯಿ ನಮ್ಮವ್ವ ಇಂಥವಳನ್ನ ನೋಡಿಲ್ಲ ಬಿಡು. ದುಡ್ನಾಗೆಲ್ಲ ಅಳಿತಿದ್ದೀಗಲ್ಲ, ದುಡ್ಗಿನ್ನ ಮನುಷ್ಯತ್ವ ಮುಖ್ಯ. ಮನುಷ್ಯತ್ವ. ಆ ಹುಡುಗ ಮಗ ಸೊಸಿ ಭಾಳ ಒಳ್ಳೆ ಮಗ ಅದು. ಅಂಥ ಮಗಿನ ಸೊಸಿಯಾಗಿ ಪಡ್ಕೊಳ್ಳೋಕ್ಕೆ ಪುಣ್ಯ ಮಾಡಿರಬೇಕು. ಹೋಗಿ ಅದೇನದು ಆ ಬಂಗಾರಮ್ಮನ ಮಗಳನ್ನ ಸೊಸಿಯಾಗಿ ತಗೊಂಡಿದ್ದೀಗಲ್ಲ, ಅದು ನಿನಗೆ ಸಂತೋಷವೇ? ಏನೋ ಜನ ಒಳ್ಳೆತನಕ್ಕೆ ಬೆಲೆನೇ ಕೊಡೋಕ್ಕಿಲ್ಲ.
ಏನೋ ನೀನು ಇವನಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ಯಾ? ಎಲ್ಲ ಬಿಕಾರಿಗಳೇ ಸಿಕ್ಬಿಟ್ಟರು ಅಲ್ವೇನ್ಲ ನಿಂಗೆ? ಎಲ್ಲ ಬಿಕಾರಿ ನನ್ನ ಮಕ್ಳ ಜೊತೆ ನೀ ತಿರುಗಿಕೊಂಡು ಬಿಕಾರಿ ಆಗಿದ್ಯಾ? ಇಷ್ಟು ಬೀದಿಗೆ ಬಂದ್ರೂ ಇನ್ನು ನಿನಗೆ ಅಪ್ಪ ಅಮ್ಮ ನೆನಪಾಗಿಲ್ವಲ್ಲ? ಮೆಚ್ಕೋಬೇಕು, ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಹಂಗೆ ಅನ್ನಿಸ್ತೈತೆ. ಒಂದು 4 ದಿನ ಹೋಗ್ಲಿ, ಆಮೇಲೆ ನಿನಗೆ ಸರಿಯಾಗಿ ಗೊತ್ತಾಗ್ತೈತೆ. ಲೋ ಯಪ್ಪ, ಬಾ ಹೋಗೋಣ. ಇವ ಮುಂತಾಗ ಅನ್ನಿಸ್ಕೊಂಡು ಎಷ್ಟು ಅಂತ ಅನ್ನಿಸ್ಕೊಂಡು ನಿಂತ್ಕತ್ತೀಗ ನೀನು. ಹಿಂಗೆ ಅನ್ನಿಸ್ಕೊಂಡು ನಿಂತ್ಕೋಬೇಕಾಯ್ತದೆ. ಬಾ ಸುಮ್ಕೆನಿಯ, ಎಷ್ಟು ಅಂತ ಅನ್ನಿಸ್ಕತ್ತೀಗ. ಹೋಗೋಣ, ಹೋಗ್ಬಿಟ್ಟು ಅದೇನೋ ದನ ಅಂದೆಲ್ಲ ಕೊಡಿಸ್ಬಿಟ್ಟು ನನಗೆ ಬೇರೆ ಕೆಲಸ ಐತ್ ಕಣಪ್ಪ. ನಾನು ಬೇರೆ ಕೆಲ್ಸಕ್ಕೆ ಹೋಗ್ಬೇಕು. ಬಾ. ಹಾಂ, ಸರಿ ನಡೀರಿ ಹೋಗೋಣ. ಅಮ್ಮ, ನಿನ್ನ ಮನ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನಗಂತೂ ನನ್ನ ಆಯ್ಕೆ ಸರಿ ಅಂತಲೇ ನೀ ಅನ್ನಿಸ್ತೈತೆ. ನನ್ನ ತಮ್ಮ ಚೆನ್ನಾಗಿರ್ತಾನೆ ಅಂದರೆ ಅವನೆಲ್ಲ ಒಂದು ಹತ್ರ ಚೆನ್ನಾಗಿರಲಿ ಬಿಡಮ್ಮ. ನಾನು ಅದ್ರ ಬಗ್ಗೆ ಏನೂ ಬೇಜಾರು ಮಾಡ್ಕೊಳ್ಳಲ್ಲ. ಅಯ್ಯೋ, ನನ್ನ ತಮ್ಮ ಚೆನ್ನಾಗೋ, ನಾನು ಚೆನ್ನಾಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೊಟ್ಟೆ ಉರ್ಕೊಳ್ಳೋ ಅಂತ ನಾನಲ್ಲ. ಸಾಕು, ನನಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ, ಅಷ್ಟೇ ಸಾಕಮ್ಮ. ನನಗೆ ಬೇರೆ ಇನ್ನೇನೂ ಬೇಕಾಗಿಲ್ಲ. ನಿನ್ನ ಕರ್ಮದಾಗೆ ಹಿಂಗೆ ಇರಬೇಕು ಅಂತ ಬರ್ದಿದ್ರೆ ನಾನೇನು ಮಾಡೋಕ್ಕಾಗಿಲ್ಲ, ಯಾಕಂದರೆ ಅದು ನಿನ್ನ ಕರ್ಮ. ಸರಿನಮ್ಮ, ಆಯಿತು. ನನ್ನ ಕರ್ಮಕ್ಕೆ ತಕ್ಕನಂಗೆ ನಾನು ಅನುಭವಿಸ್ತೀನಿ ಬಿಡು. ಬೀದಿಗೆ ಬಿದ್ದವನೇ. ಇವನ ಮಕ್ಕ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಇವನು ಬಟ್ಟೆನೋ, ಇವನು ಯಾಸನೋ, ಇವನು ನನ್ನ ಮಗ ಅಂತ ಹೇಳ್ಕೊಳಕ್ಕೇನೆ ನಾಚಿಕೆ ಆಗ್ತೈತೆ. ಆ ಮಳ್ಳಿ ಅದು ಯಾವ ಮಾಟ ಮಾಡಿಸ್ಬಿಟ್ಲೋ, ಏನು ಮಂತ್ರ ಮಾಡಿಸ್ಬಿಟ್ಲೋ ಗೊತ್ತಿಲ್ಲ. ನನ್ನ ಮಗ ಇವಳಿಂದನೇ ಓಡ್ ಬಂದವನೇ. ಶಶಿ 3 ಹೊತ್ತು ಅವಳದೇ ಜಪ. ಇನ್ನು ಎಷ್ಟು ದಿನ ಅಂತ ಪ್ರೀತಿ ಇರ್ತೈತೆ? ಹೊಸ್ದಾಗಿ ಮದುವೆ ಆದಾಗ 1 ತಿಂಗಳು 2 ತಿಂಗಳು ನಂಗೆ ಪ್ರೀತಿ ಇರ್ತೈತೆ. ಆಮೇಲೆ ಅಲ್ವಾ ಎಲ್ಲನೂ ಗೊತ್ತಾಗೋದು. ಸ್ವಂತ ಮಗನೇ ಕೈ ಕೊಟ್ಟ, ಅದು ಹೆಂಗೆ ಮಾಡ್ತಾನೋ ನೋಡ್ತೀನಿ. ಸ್ವಲ್ಪ ದಿನ ಬಿಟ್ಕೊಂಡು ಅವನೇನೆ ಇವಳನ್ನ ಬಿಟ್ಟು ಮನೆ ಹತ್ರ ಬಂದು ನನಗೆ ತಪ್ಪಾಯ್ತಮ್ಮ ಅಂತ ಕಾಲು ಬಿದ್ದೇ ಬೀಳ್ತಾನೆ. ಆ ನಂಬಿಕೆ ನನಗೈತೆ. ಇಂಥ ಜೀವನ ನನ್ನ ಮಗನ ಕೈಲಿ ಬಾಳಕ್ಕಾಗ್ತೈತಾ? ನನ್ನ ಮಗ ಜಾಸ್ತಿ ದಿನ ಈ ಜೀವನದಾಗ ಬಾಳಲ್ಲ ಬಿಡು. ಆದಷ್ಟು ಬೇಗನೆ ನಾನು ಹುಡಿಕೊಂಡು ತಪ್ಪಾಯಿತು ಅಂತ ಹೇಳ್ಬಿಟ್ಟು ಮನೆಗೆ ಬಂದೇ ಬರ್ತಾನೆ. ಇನ್ನೆಲ್ಲೋಗ್ತಾನೆ? ನೋಡ್ದೇನ್ರಿ, ನಿಮಗೆ ಕೈ ಕೊಟ್ಬಿಟ್ಟು ಓಡೋಗಿರೋಳು ತಲೆ ಮೇಲೆ ಬಿಂದಿಗೆ ಒತ್ಕೊಂಡು ಕಾಲಕ್ಕೆ ಚಪ್ಪಲಿ ಇಲ್ದಿದ್ದಂಗೆ ಬೀದಿ ಅಲಿತಾವಳೆ. ಏನೋ ದುಡ್ಡು ಸಿಗ್ತದೆ, ಸಾವುಕಾರನ ಮಗ ಅಂತೇಳ್ಬಿಟ್ಟು ಬುಟ್ಟಿಗೆ ಹಾಕೊಂಡ್ಲು. ಆದರೆ ಇವಾಗ ನೋಡಿದ್ರೆ ಎಲ್ಲ ಬಿಕಾರಿ ಅಂತ ಗೊತ್ತಾಗೋಗ್ಬಿಟ್ಟು ನೋಡ್ರಿ, ಅವಳ ಮಕ ನೋಡ್ರಿ ಎಷ್ಟು ಸಪ್ಪಗಾಗ್ಬಿಟ್ಟು ಎಷ್ಟು ಬಾಡೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು. ಹಬ್ಬಬ್ಬಾ, ನಾನಂತೂ ಭಾಳ ಅದೃಷ್ಟ ಮಾಡಿದ್ದೆ ಅಂತ ಅನ್ನಿಸ್ತದ್ರಿ. ನಾನಂತೂ ನಾನು ಭಾಳ ಅದೃಷ್ಟ ಮಾಡಿರೋದಕ್ಕೆ ತಾನೇ ನೀವು ಸಿಕ್ಕಿದ್ದು. ಈ ಬಿಕಾರಿಗಂತೂ ನೀವು ಸಿಗಲಿಲ್ಲ ಬಿಡಿ. ಈ ಬಿಕಾರಿ ನೋಡಿದ್ರೇನೆ ಗೊತ್ತಾಗಕ್ಕಿಲ್ವಾ? ತವ್ರ ಮನೆಗೂ ಜಾಗ ಇಲ್ಲ, ಗಂಡನ ಮನೆಗೂ ಜಾಗ ಇಲ್ಲ. ಇನ್ನೊಂದು 2 ದಿನ ಅವನು ಅಷ್ಟೇ ಏನಿಯ ಸ್ವಲ್ಪ ಕಷ್ಟ ಆಗೋ ಗಂಟೆ ಇತ್ತಾನೆ. ಆಮೇಲೆ ಕೈ ಕೊಟ್ಬಿಟ್ಟು ಓಡೋಗ್ಬಿಡ್ತಾನೆ. ಆವಾಗ ಇವಳು ಯಾವುದಕ್ಕೆ ಯಾರೇನೋ ಬಾವಿನೋ ನೋಡ್ಕೋಬೇಕಾಯ್ತದೆ. ನಿಮ್ಮಂಥ ಚಿನ್ನದಂಥ ಹುಡುಗನ ಬಿಟ್ಬಿಟ್ಟು ಹೋಗಿದ್ದಕ್ಕೆ ದೇವರು ಸರಿಯಾದ ಶಿಕ್ಷೆನೇ ಕೊಟ್ಟವನೆ. ಏನೇ ಶಶಿ, ನನ್ನನ್ನು ನನ್ನ ಗಂಡು ನೋಡಿ ನಿಂಗೆ ಹೊಟ್ಟೆ ಉರಿತಿಲ್ವಾ? ಇವನು ನೋಡಿ ನನಗ್ಯಾಕೆ ಹೊಟ್ಟೆ ಉರಿತತೆ? ಇವನು ಬೇಡ ಅಂತಾನೆ ತಾನೆ ಓಡೋಗಿ ನಮ್ಮ ಹುಡುಗನ ಮದುವೆ ಮಾಡ್ಕೊಂಡಿದ್ದು. ಅಂಥದ್ರಾಗೆ ಇವನು ನೋಡಿದ್ರೆ ನನಗ್ಯಾಕೆ ಹೊಟ್ಟೆ ಉರಿಬೇಕು? ಎಂತ ಒಳ್ಳೆ ಹುಡುಗನ್ನ ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತೇಳ್ಬಿಟ್ಟು ಹೊಟ್ಟೆ ಉರಿತಿರ್ಬೇಕಲ್ವಾ? ಉರಿದ್ರೆ ನೀನು ಎಲ್ಲಿ ಹೇಳ್ಕತ್ತೀಯ? ಹೇಳ್ಕೊಳಕ್ಕಿಲ್ಲ. ಈಗ ನೋಡು, ನಾನು ಇವನು ಆಫ್ರಿಕಾಗೆ ಹೋಯ್ತಾ ಇದ್ದೀವಿ. ಆಫ್ರಿಕಾಗ ನಾವು ಹೋಗು, ಚಂದ್ರಲೋಕಕ್ಕೆ ನಾವು ಹೋಗು, ಅದನ್ನ ಕಟ್ಕೊಂಡು ನನಗೇನೇ ಆಗಬೇಕು? ಅದೇನು ಅಂತಾರಲ್ಲ, ಅದನ್ನು ಸುಮ್ಕೆ ನನ್ನ ಪಾಡು ನಾನು ಕೆಲಸ ಮಾಡ್ಕೊಂಡು ಇರ್ತೀನಿ, ನನ್ನ ಪಾಡು ನಾನು ಮುರ್ವಾದಿನಾಗಿ ಇರ್ತೀನಿ. ಅದೇನಾಯ್ತದೋ ನಿಮಗಂತೂ, ನಿನಗೂ ನಿಮ್ಮ ಅಮ್ಮಂಗೂ ಅದೇನಾಯ್ತದೋ ಏನೋ ನಾಕಾಣೆ. ಕಾಲು ಕೆರ್ಕೊಂಡು ಜಗಳಕ್ಕೆ ಹಂಗೆ ಜಂಪಾಗಿ ಬತ್ತಿತ್ತಿರಲ್ಲ. ನಿಮ್ಗೇನು ತಲೆಗಿಲೆ ಕೆಟ್ಬಿಟ್ಟಾಯ್ತಾ ಅಂತ ಹೇಳ್ಬಿಟ್ಟು ಅವಾಗವಾಗ ಒಂದ್ಸಲ ಹುಚ್ಚಾಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ. ನಾನೇನು ಬಂದ್ಬಿಟ್ಟು ನಿಮ್ಮ ಹತ್ರ ಹೆಂಗಿದ್ದೀರಾ ಅಂತ ಏನಾರ ಕೇಳ್ತೀನ? ನನ್ನ ಪಾಡು ನಾನು ಇರಕ್ಕಿಲ್ವಾ? ಆದ್ರೂ ಬಂದ್ಬಿಟ್ಟು ಅದು ಯಾಕಂಗೆ ಕೇಣಿ ಕಿತ್ಕೊಂಬತ್ತಿಯಲ್ಲ ನೀನು? ನೋಡ್ದ ನಾನು ಹೇಳಿಲ್ವೇನ್ರಿ ಚೆನ್ನಾಗಿ ಉರ್ಕಂತಾಳೆ ಇವಳು ಅಂತೇಳ್ಬಿಟ್ಟು? ನೋಡಿದ್ರ ಹೆಂಗೆ ಉರ್ಕತಾವಳೆ ಅಂತೇಳ್ಬಿಟ್ಟು. ಬೀದಿ ಬಿಕಾರಿ ಆದಮೇಲೆ ಉರ್ಕೊಂಡು ಏನು ಪ್ರಯೋಜನ ಬಿಡಿ. ನಾನು ನೀವು ಆಫ್ರಿಕಾಗೆ ಹೋಗ್ಬಿಟ್ಟು ಫೇಸ್ಬುಕ್ಕಾಗೂ ಇನ್ಸ್ಟಾಗ್ರಾಮಾಗೆ ಎಲ್ಲನೂ ಫೋಟೋ ವಿಡಿಯೋ ಹಾಕ್ತೀವಲ್ಲ, ಆವಾಗ ನೋಡಿ ಆವಾಗ ಇನ್ನೂ ಹೊಟ್ಟೆ ಉರ್ಕೊಂಡು ಸತ್ತೇ ಹೋಗ್ಬಿಡ್ತಾಳೆ ಅಂತ ಅನ್ನಿಸ್ತದೆ. ನಿಮ್ಮನ್ನ ಮಿಸ್ ಮಾಡ್ಕೊಂಡವಳ್ರಿ, ಶಾನೆ ಮಿಸ್ ಮಾಡ್ಕೊಂಡವಳೆ. ಬನ್ನಿ ಇನ್ನೇನು ಹೊಟ್ಟೆ ಉರ್ಕೊಂಡಿಲ್ಲೇ ಹೊಂಟೋಯ್ತಾಳೆ ಅಂತ ಅನ್ನಿಸ್ತದೆ. ಲೇ ಶಶಿ, ನಾನು ಕೈ ಕೊಟ್ಟು ಯಾವನ ಜೊತೆ ಓಡೋಗಿದ್ದಕ್ಕೆ ನಿನಗೆ ಸರಿಯಾಗಿ ಏನೇ ಆಗೈತೆ ಬಿಡು. ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲ, ಆಗ್ಲೇಬೇಕಲ್ವ ನಿನಗೆ? ಸರಿಯಾಗಿ ಆಗೈತೆ ನಿನಗಂತೂ. ಅದಕ್ಕೆ ಹೇಳೋದು, ಒಳ್ಳೆ ಹುಡುಗರಿಗೆ ಮೋಸ ಮಾಡಬಾರ್ದು ಅಂತ ಹೇಳಿ. ನೀನು ಯಾವ ಸೀಮೆಯಿಂದ ಒಳ್ಳೆ ಹುಡುಗ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಒಳ್ಳೆನಂತೆ ಒಳ್ಳೆನು ನೋಡೋ, ಸುಮ್ಮನೆ ದಾರಿ ಬಿಟ್ರೆ ಸರಿ. ಅದೇನು ಬಂದು ದಾರಿಗೆ ಅಡ್ಡ ಹಾಕೊಂಡು ನಾವು ಗ್ರೇಟು ಅಂತ ಹೇಳ್ಕೊಳ್ಳೋದು. ನಿಮ್ಮ ಅಕ್ಕಂಗೂ ಇದೇ ಬುದ್ಧಿ, ನಿನಗೂ ಇದೇ ಬುದ್ಧಿ. ಹಬ್ಬಬ್ಬ, ಅವತ್ತಿಂದನೂ ಕಾಂಪಿಟೇಷನ್ ಮಾಡೋಕ್ಕೆ ಏನೇ ಬಂದ್ಬಿಟ್ರಿ. ನಾನು ಇಲ್ಲಿ ಗಂಟ ಯಾವುದ್ರಾಗೂ ಕಾಂಪಿಟೇಷನ್ ಮಾಡಿಲ್ಲ. ನನ್ನ ಪಾಡು ನಾನು ಇರ್ತೀನಿ. ಆದರೂ ಕಾಲು ಕೆರ್ಕೊಂಡು ಬರ್ತಿರಲ್ಲ ಎಲ್ಲದಕ್ಕೂ. ನೀವೇನ ಮಾಡಿ ತೋರಿಸೋದಾದ್ರೆ ಚೆನ್ನಾಗಿ ಬೆಳೆದ್ಬಿಟ್ಟು ಒಂದು ಲೆವೆಲ್ ನಿಂತ್ಕೊಂಡು ತೋರಿಸಿ. ಆಗ್ಬಿಟ್ಬಿಟ್ಟು ಯಾವನ್ನೋ ಕಟ್ಕೊಬಿಟ್ಟು ನಾನು ಲಕ್ಷಾಧೀಶ್ವರಿ ಅದೇ, ನಾನು ಕೋಟ್ಯಾಧೀಶ್ವರಿ ಅಂತ ಅದೇ ಅಂತ ಹೇಳ್ಬಿಟ್ಟು ಯಾಕೆ ಬೀಗ್ತಿರಲ್ಲ? ಅಯ್ಯಪ್ಪ, ದೇವರಣೆಗೂ ನಿಮ್ಮಂಥವ್ರು ನಾನು ಕಂಡೇ ಇಲ್ಲ ಬಿಡು. ಅದೇನು ಬಂದು ಕಾಲು ಕೆರ್ಕೊಂಡು ಬರೋಕ್ಕೆ ನಿಮ್ಮ ಎಲ್ರಿಗೂ ನಮ್ಮ ಪೊದ್ದು ಹೊತ್ತಿಗೆ ಸರಿಯಾಗೈತೆ. ಆವಾಗ ಗಾಳಿ ಬಿಡಿಸ್ಬಿಟ್ಟು ಕಳ್ಸೋಕ್ಕೆ ನಿಮ್ಮನ್ನ. ಅಂಥ ಹೊತ್ತಿಗೆ ಇಲ್ಲ ಅಂದಿದ್ರೆ ನಿಮ್ಮಂಥವ್ರ ಜೊತೆ ಮಧ್ಯೆ ನಾನು ಹಂಗೆ ಹಿಂಗೆ ಅಂತ ವಿಲ ಒದ್ದಾಡ್ಬಿಡ್ತಿದ್ದೆ. ಇವತ್ತು ನಾನು ಹಿಂಗೆ ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಂದರೆ ನಿಮ್ಮಂಥವ್ರ ಮುಂದೆ ಅದಕ್ಕೆ ನಮ್ಮ ಹೊತ್ತಿಗೆ ನೆನೆಯ ಕಾರಣ.
ನಿಮ್ಮತ್ತಿಗೆ ಹಾ ಏನು ಗತಿ ಇಲ್ದಿರ ಮನೆಯಿಂದ ಬಂದವಳೆ ಇನ್ನು ಸ್ವಲ್ಪ ದಿನ ನೋಡ್ತಾ ಇರು, ಎಲ್ಲ ಪಟ 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 ಭಾಗ ಆಗ್ಬಿಡ್ತೈತೆ. ಆಮೇಲೆ ನೋಡ್ತಾ ಇರು ಏನಾಯ್ತದೆ ಅಂತ ಹೇಳ್ಬಿಟ್ಟು. ಅಯ್ಯಯ್ಯ ಬಾಯಾಗ ಬೀಗದ್ ಬಿಟ್ಬಿಟ್ಟು ಅದೇನಾಯ್ತದ ಆಮೇಕಿಂದ ನೋಡೋಣ. ನೀನು ಈ ಕಡೆಗೆ ಬತ್ತೀಯಾ, ನಾನು ಹೋಗ್ಬೇಕು. ಸುಮ್ಮನೆ ಬಂದ್ ಪುಂಕ್ತಾರೆ ಕತೆನ. ಹೇ ಬಿಡು ಬಿಡು, ನೀನು ಯಾಕೆ ಲತಾ ಅಷ್ಟೊಂದು ತಲೆ ಕೆಡಿಸ್ಕೊಂತೀಯ? ಅವಳಿಗಾಗಲೇ ಉರ್ದೋಗ್ಬಿಟ್ಟೈತೆ. ನಾ ಮುಂದೆ ನಿಂತ್ಕೊಳಕ್ಕೆ ಅವಳ ಕೈಲಿ ಆಯ್ತಾನೆ ಇಲ್ಲ. ಅದಕ್ಕೇನೆ ಒಯ್ತೀನಿ ಅಂತ ಹೇಳ್ತಾವಳೆ. ಅಮ್ಮ ತಾಯಿ ಧಾರಾಳವಾಗಿ ಹೋಗು. ಪಾಪ ತಲೆ ಮೇಲೆ ಬಿನ್ಗೆ ಬೇರೆ ಒತ್ಕೊಂಡು ನಿಂತ್ಕೊಬಿಟ್ಟಿದ್ಯಾ, ತಲೆ ಎಲ್ಲ ನೋವ್ತೈತೆ ಅಂತ ಅನ್ನಿಸ್ತದೆ. ನೀನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ನನ್ನ ಮದುವೆ ಮಾಡ್ಕೊಂಡಿದ್ರೆ ಹೆಂಗೋ ರಾಣಿ ಥರ ಇತ್ತಾ ಇದ್ದೆ. ಈ ಥರ ಇವಾಗ ಕೂಲೇರ್ ಥರ ಆಗೋಗ್ಬಿಟ್ಟಿದ್ಯಾ ನೀನಂತೂ. ಹೋಗು. ಇವು ಕಿಚ್ಚನು ಅಂತ ಬುದ್ಧಿ ಬರೋಕ್ಕಿಲ್ಲ. ಪೀಡಿಗಳು ಯಾಕನ ಊರಾಗಿದ್ದೀನಿ ಅನ್ನಿಸ್ತದೆ. ಬೇರೆ ಊರ್ಗನ ಹೋಗಿ ನೆಮ್ಮದಿಗಿರ್ಬೋದಿತ್ತು. ಎಲ್ಲೋದ್ರೂ ಹಿಂದೆ ಬಿದ್ದು ಸಾಯ್ತಾರೆ. ದೇವ್ರೆ ನೀನೇನು ನೋಡ್ಕೊಳಪ್ಪ ಇವ್ರನ್ನ. ತನಗಂತೂ ಇವರು ದುರಾಂಕಾರಗಳನ್ನ ನೋಡಿ ಸಾಕಾಗೋಗ್ಬಿಟ್ಟೈತೆ. ರೀ ನೋಡಿದ್ರಾ, ಉರ್ಸೋದು ಅಂದರೆ ಇದು ಹಿಂಗೆ ಚೆನ್ನಾಗಿ ಉರಿಸ್ಬೇಕು ಅಷ್ಟೇ. ಏನಿಯ ಚೆನ್ನಾಗಿ ಉರ್ಸಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಾರೆ. ಅಪ್ಪ ಚೆನ್ನಾಗಿ ಉರ್ಕೊಂಡವಳಲ್ಲ, ಉರ್ಕೊಂಡು ಸಾಯ್ಲಿ. ಮನೆಗೆ ಹೋಗೋಣ ಬಾ. ಈ ಬಿಸಿಲನ್ನಾಗೆ ನಿಂತ್ಕೊಳಕ್ಕೂ ಬೇಜಾರಾಯ್ತದೆ. ಬಾ ಹೋಗೋಣ. ನಮಗೆ ಬಿಸಿಲನ್ನ ನಿಂತ್ಕೊಳ್ಳೋಕ್ಕೆ ಬೇಜಾರಾಯ್ತದೆ. ಇವಳು ನೋಡ್ರಿ ಅಷ್ಟು ದಪ್ಪದ ಬಿನ್ಗೆ ಎತ್ಕೊಂಡು ಊರೆಲ್ಲ ತಿರುಗ್ತಿರೋದು. ಯಪ್ಪ ಅವಳ ಕರ್ಮ ಬರ್ರಿ.